ಇನ್ನು ಡಿಸೆಂಬರ್ ಒಳಗೆ ಹೊಸ ಸಿಎಂ ಬರೋದು ನಿಶ್ಚಿತ ಅಂತ ಬಿಜೆಪಿ ನಾಯಕ ಶ್ರೀರಾಮುಲು ಹೇಳಿದ್ದಾರೆ. ಗದಗದಲ್ಲಿ ನಿನ್ನೆ ಮಾತನಾಡಿದವರು ಡಿಕೆ ಶಿವಕುಮಾರ್ ಇರಬಹುದು, ಇಲ್ಲವೇ ಮಲ್ಲಿಕಾರ್ಜುನ ಖರ್ಗೆ ಇರಬಹುದು, ಮುಂದಿನ ಬೆಳಗಾವಿ ಅಧಿವೇಶನಕ್ಕೆ ಹೊಸ ಸಿಎಂ ಬರಲಿದ್ದಾರೆ ಅಂತ ಭವಿಷ್ಯ ನುಡಿದಿದ್ದಾರೆ. ಇವ್ರು ಹೇಳ್ತಾರೆ 5 ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಅಂತಾರೆ. ಇದರಲ್ಲೇ ಸಮಯ ಕಳೆದು ಬಿಟ್ರಲ್ರಿ. ಇವಾಗ 2.5 ವರ್ಷ ಮುಗಿದೋಯ್ತು, ಇನ್ನೂ 1.5 ವರ್ಷ ಆದ್ರಿಗೆ ನೀವು ಏನು ಎಲೆಕ್ಷನ್ ಮೂಡ್ಗೆ ಬಿಡ್ತಾರೆ, ಏನು ಕೆಲಸಗಳು ನಡೆಯಲ್ಲ. ಇವರಿಬ್ಬರ ಮಧ್ಯೆ ಮುಖ್ಯಮಂತ್ರಿಗಳು ಯಾರು ಆಗಬೇಕನ್ನೋದು 5 ವರ್ಷ ಕಳೆದು ಬಿಟ್ರಲ್ಲ. ಎಲ್ಲೇ ಒಂದು ಕಡೆ ಡೆವಲಪ್ಮೆಂಟ್ ನೋಡ್ಸಿರಲ್ಲ, ಯಾವುದೂ ಡೆವಲಪ್ಮೆಂಟ್ ಇಲ್ಲ. ಲಾಸ್ಟ್ ಕೊನೆಗಳಿಗೆಪ್ಪ ನಾನು ಒಂದ್ಸಲ ಮುಖ್ಯಮಂತ್ರಿ ಆಗ್ತೀನಿ ಅಂದರೆ ಆತೆ ಬಂದ್ಬಿಟ್ಟು ಏನು ಮಾಡೋಕ್ಕಾಗುತ್ತೆ? ನೋಡೋಣ ಹಂಗೆ ಅನಿಸ್ತೈತೆ ಲಾಸ್ಟ್ಗೆ. ಅವರೇ ನನಗಿರೋಂಥ ಪ್ರಕಾರ ಅವರೇ ಬಂದರೆ ಬರ್ಬೋದೇನೋ ಅನಿಸುತ್ತೆ. ಒಂದು ಕಡೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಸಚಿವರಾಗಬೇಕು ಅನ್ನೋಂಥ ಏನನ್ನ ಆಗಬೇಕಂದ್ರೆ ಎಲ್ಲರೂ ಕೂಡ ಕಪ್ಪು ಹಣವನ್ನು ಕೊಟ್ಟೇ ಅವರು ಸಚಿವರಾಗಬೇಕಾಗಲಿ. ಯಾರು ಕಪ್ಪು ಹಣವನ್ನು ಕೊಡಲ್ಲನೋ ಯಾರು ಕೂಡ ಮಂತ್ರಿಗಳಾಗಲಿಕ್ಕೆ ಸಾಧ್ಯ ಇಲ್ಲ. 36 ಮಂತ್ರಿಗಳಲ್ಲಿ ಯಾರು ಭ್ರಷ್ಟಾಚಾರ ಮಾಡಿಲ್ಲ ಅನ್ನೋದೊಂದು ಮಾತು ಹೇಳಲ್ಲ. ಯಾರೊಬ್ಬರನ್ನಾಗಲಿ ಸೀದಾ ಇದಾರನ್ನೇ ಹೇಳ್ರಿ, ಮುಖ್ಯಮಂತ್ರಿ ಹಿಡ್ಕೊಂಡು ಮುಖ್ಯಮಂತ್ರಿ ಅದು ಹಿಡ್ಕೊಂಡು ಇನ್ಕ್ಲೂಡಿಂಗ್ ಸಭಾಪತಿಗಳು ಯಾರು ಕರೆಕ್ಟ್ ಇದ್ದಾರೆ ಹೇಳ್ರಿ. ಕರೆಕ್ಟ್ ಇದ್ದಾರೆ ಅಂದರೆ ನೋಡಿಸಿರಲ್ಲ.